ಸಿಎಂ ಸಿದ್ದರಾಮಯ್ಯರ ದಾಖಲೆಯ 17ನೇ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. 2026-27ನೇ ಸಾಲಿನ ಬಜೆಟ್ ಅನ್ನ ಮಂಡಿಸಲಿರುವಂತಹ ಸಿಎಂ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಬಜೆಟ್ ಮಂಡಿಸಲಿರುವ ಸಿಎಂ ಸಿದ್ದರಾಮಯ್ಯ ಬೆಳಗ್ಗೆ 10:15ಕ್ಕೆ ರಾಜ್ಯ ಬಜೆಟ್ ಮಂಡಿಸಲಿರುವಂತಹ ಸಿದ್ದರಾಮಯ್ಯ ಸಾಕಷ್ಟು ಕುತೂಹಲವನ್ನ ಸಹ ಮೂಡಿಸ್ತಾ ಇದೆ. ಏನಾಗಬಹುದು ಈ ಬಾರಿಯ ಬಜೆಟ್ ನಿರೀಕ್ಷೆಯನ್ನ ಹುಸಿ ಮಾಡಬಹುದಾ? ಯಾಕಂತ ಹೇಳಿದ್ರೆ ಆಲ್ರೆಡಿ ರಾಜ್ಯದ ಬೊಕ್ಕಸ ಖಾಲಿಯಾಗಿ ಹೋಗಿದೆ. ಹಾಗಾದ್ರೆ ಏನು ನಿರೀಕ್ಷೆಯನ್ನ ಇಟ್ಟುಕೊಳ್ಳಬಹುದು ಎನ್ನುವಂಥ ಕುತೂಹಲ ಸಹ ಒಂದು ಕಡೆ ಹೆಚ್ಚಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯರ ದಾಖಲೆಯ 17ನೇ ಬಜೆಟ್ಗೆ ಈಗ ಕೌಂಟ್ ಡೌನ್ ಶುರುವಾಗಿರುವಂಥದ್ದು ನೋಡ್ತಾ ಹೋದ್ರೆ ಸರ್ಕಾರದ ಒಟ್ಟು ಆದಾಯಕ್ಕಿಂತ ಒಟ್ಟು ವೆಚ್ಚ ಹೆಚ್ಚಾದ್ರೆ ಅದನ್ನ ಕೊರತೆಯ ಬಜೆಟ್ ಅಂತೇಳಿ ಖಂಡಿತವಾಗ್ಲೂ ಕೂಡ ಕರೀತಾರೆ. ಹಾಗಾದ್ರೆ ಏನಾಗಬಹುದು? ಕೊರತೆಯ ಬಜೆಟ್ ಆಗಬಹುದಾ? ಸಿದ್ದು ಲೆಕ್ಕವನ್ನ ಜನ ಒಪ್ಕೊಳ್ತಾರಾ ಅಥವಾ ತಳ್ಳಿ ಹಾಕ್ತಾರಾ, ತಿರಸ್ಕಾರವನ್ನ ಮಾಡ್ತಾರಾ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಬೆಳಗ್ಗೆ 10:15ಕ್ಕೆ ರಾಜ್ಯ ಬಜೆಟ್ ಅನ್ನ ಮಂಡಿಸಲಿರುವಂತಹ ಸಿಎಂ ಸಿದ್ದರಾಮಯ್ಯ ಸಾಕಷ್ಟು ತಯಾರಿಯನ್ನ ಸಹ ಮಾಡ್ಕೊಂಡಿರುವಂಥದ್ದು. ಜನ ಸಹ ಬೆಳಗ್ಗೆಯಿಂದನ ಸಹ ಟಿವಿ ಮುಂದೆ ಕುತ್ಕೊಂಡಿರ್ತಾರೆ. ಏನೆಲ್ಲ ಆಗ್ಬೋದು, ಯಾವ ಕ್ಷೇತ್ರಕ್ಕೆ ಜಾಕ್ಪಾಟ್ ಹೊಡಿಬಹುದು ಅನ್ನೋದು ಸಹ ಕಾಯ್ತಾ ಇರ್ತಾರೆ. ಸಾಕಷ್ಟು ಕ್ಷೇತ್ರಗಳಲ್ಲಿ ನಿರೀಕ್ಷೆಯನ್ನು ಸಹ ಇಟ್ಕೊಂಡಿರುವಂಥದ್ದು. ಕೃಷಿಯಾಗಿರ್ಬೋದು, ನೀರಾವರಿ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಿಗೆ ಹೆಚ್ಚುವರಿ ಹೂಡಿಕೆ ಮಾಡಬೇಕು ಎಂಬ ಒತ್ತಾಯ ಸಹ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾರಿಗೆ ಜಾಕ್ಪಾಟ್ ಹೊಡೆಯುತ್ತೆ, ಯಾರು ಸಿದ್ದರಾಮಯ್ಯನವರನ್ನ ತಿರಸ್ಕಾರ ಮಾಡ್ತಾರೆ, ಏನೆಲ್ಲ ಆಗುತ್ತೆ ಅನ್ನೋದನ್ನು ಕೂಡ ಸಾಕಷ್ಟು ಹೈಡ್ರಾಮಾ ನಡೆಯುವಂಥ ಸಾಧ್ಯತೆ ಸಹ ಇರುವಂಥದ್ದು. ಯಾಕಂತ ಹೇಳಿದ್ರೆ ಆಲ್ರೆಡಿ ಬಿಜೆಪಿಯವರು ಸಹ ಹೇಳ್ತಾ ಇದ್ದಾರೆ, ಕೋಟಿ ಸಾಲ ಮಾಡ್ಕೊಂಡ್ರು ಏನ್ರಿ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ, ಎಲ್ಲ ಕೂಡ ಮುಳುಗ್ ಹೋಗ್ಬಿಟ್ಟಿದೆ, ಏನ್ ಮಾಡ್ತಾರೆ ಸಿದ್ದರಾಮಯ್ಯ ಅಂತ ಹೇಳಿ ಕಾಯ್ತಾ ಕುತ್ಕೊಂಡಿದ್ದಾರೆ. ಬಿಜೆಪಿಯವರು ಏನೆಲ್ಲ ಮಾಡಬಹುದು ಅಂತ ಹೇಳಿ ಸಾಕಷ್ಟು ಕುತೂಹಲವನ್ನ ಸಹ ಹುಟ್ಟಿ ಹಾಕ್ತಾ ಇದೆ.